ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ತುಂಬ ದಿನ ಆದಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಕುಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದಾರೆ. ಬನ್ನಿ ಶುರು ಮಾಡೋಣ. ಇದು 1.5 2 ಲೀಟ್ರ್ ಹಾಲ್ ಇದೆ. ಇದು ಹಾಯ್ ಹಾಯ್ ಏನು ಮಾಡ್ತಾ ಇದ್ದೀರಾ ಇವತ್ತು? ಗಿಣ್ಣು ಮಾಡ್ತಾ ಇದ್ದೀನಿ. ಏನೇನು ತಗೊಂಡಿದ್ದೀರಾ ಅಂತ ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀರಾ? ಇದು 1.5 2 ಲೀಟ್ರ್ ಹಾಲ್ ಇದೆ. 1.5 ಲೀಟ್ರ್ ಹಾಲು. ಇಷ್ಟು ಹಾಲಿದೆ. ಹಾಲು ಆಗ್ಲೇ ತಗೊಂಡ್ ಬಂದು 1 ದಿವಸ 1.5 ದಿವಸ ಆಗಿದೆ ಆಲ್ರೆಡಿ. 1.5 ದಿವಸ ಚೆನ್ನಾಗಿ. ಸೊ ಆ ಹಾಲು ಒಂಥರ ಗಟ್ಟಿಗಾಗ್ಬಿಟ್ಟಿದೆ. ಅದು ಕೆನೆ ಥರ ಕಟ್ಕೊಂಡಿರುತ್ತೆ. ಚೆನ್ನಾಗಿ ಮನ್ ತಗೊಂಡು ಕಡಿದ್ಬಿಟ್ರೆ ಈ ಥರ ಆಗುತ್ತೆ. ಸ್ಮೆಲ್ ನೋಡಿದಾಗ ಒಂದು ಸ್ವಲ್ಪ ಹುಳಿಯಾಗಿ ವಾಸನೆ ಬರ್ತದೆ. ಈ ಹುಳಿಯಾಗಿರೋ ಮೊಸರು ವಾಸನೆ ಬರುತ್ತಲ್ಲ, ಅದೇ ಥರನೇ ವಾಸನೆ ಬರ್ತದೆ. ಹಾಲು ಕೆಟ್ಟಿದೆ ಅಂತಲ್ಲ, ಅದು ಗಿಣ್ಣನ್ನು ಮಾಡಬೇಕಂದ್ರೆ ಹಾಲನ್ನ 1 ದಿವಸ 2 ದಿವಸ ಇಟ್ಟು ಅದನ್ನ ಚೆನ್ನಾಗಿ ಹುಳಿ ಬರೆಸಿ ಆಮೇಲೆ ಗಿಣ್ಣು ಮಾಡಿದ್ರೆ ತುಂಬ ಟೇಸ್ಟ್ ಬರ್ತದೆ. ಅದು ನಮ್ಮ ಅಜ್ಜಿ ಹತ್ರ ನಾನು ಹೇಳಿ ಕಲ್ತ್ಕೊಂಡಿರೋದು. ಓಕೆಯಾ? ಗಿಣ್ಣು ಮಾಡಲಿಕ್ಕೆ ಈ ಬಟ್ಲು ಅಳತೆ ತಗೊಂಡಿದ್ದೀನಿ ನಾನು. ಈ ಬಟ್ಲು ಅಳತೆಯಲ್ಲಿ 1 ಬಟ್ಲು ತುಂಬ ಕೊಬ್ಬರಿ ತುರಿ ಮಾಡ್ಕೊಂಡಿದ್ದೀನಿ. ಅದೇ ಬಟ್ಲಿಗೆ 2 ಬಟ್ಲಷ್ಟು ಬೆಲ್ಲ ಕುಟ್ಟಿ ಇಟ್ಕೊಂಡಿದ್ದೀನಿ. ಇದು ಬೆಲ್ಲ ಪುಡಿ ಮಾಡಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ದಪ್ಪ ಈ ಥರ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಅದು ಗಿಣ್ಣು ಮಾಡಬೇಕಿದ್ರೆ ಬಿಸಿ ಇರ್ತದಲ್ಲ, ಹಾಲು ಕಾಯ್ತಿರುತ್ತೆ, ಅದರೊಳಗಡೆ ಹಾಕಿದಾಗ ಆಟೋಮೆಟಿಕ್ಕಾಗಿ ಇದು ಬೇಗ ಕರ್ಗೋಗ್ತದೆ. ಅದೇ ಬಟ್ಲು ಒಳಗಡೆ ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಹುರಿದ್ಬಿಟ್ಟು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ತುಂಬ ಪೌಡ್ರ್ ಆಗಬಾರ್ದು, ಸ್ವಲ್ಪ ತರಿ ಆಗಿದ್ರೆ ಸಾಕು. ಅದು ತಿನ್ನಬೇಕಾದ್ರೆ ಕಡಲೆ ಒಂದು ಸ್ವಲ್ಪ ಕಡಲೆ ಬೀಜ ಎರಡು ಸಿಕ್ಕಿದ್ರೆ ಬಾಯಿಗೆ ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಒಂದು ಸ್ವಲ್ಪ ಏಲಕ್ಕಿ. ಆ ಏಲಕ್ಕಿಗೆ ನಾನು ಪುಡಿ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ. ಕಡಲೆ ಹಾಕಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ. ಒಂದು 10 ರಿಂದ 15 ಏಲಕ್ಕಿ ಹಾಕ್ಕೊಂಡ್ರೆ ಒಳ್ಳೆ ಘಮ ಬರ್ತದೆ. ಅದು ಘಮ ನೋಡ್ಬೇಕಂದ್ರೆ ನಿಮಗೆ ಗೊತ್ತಾಗ್ತದೆ ಘಮ ಎಷ್ಟು ಬರಬೇಕು ಅಂತೇಳಿ. ಸೊ ಅದ್ರ ಪ್ರಕಾರ ನೀವು ಹಾಕ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಗಸಗಸೆ ಹುರಿದಿಟ್ಕೊಂಡಿದ್ದೀನಿ. ಗಸಗಸೆ ಆಪ್ಷನ್ನು, ಹಾಕಬೇಕು ಅಂತೇನಿಲ್ಲ, ಹಾಕಿದ್ರೂ ಆಗುತ್ತೆ ಇಲ್ಲಾಂದ್ರೂ ಆಗುತ್ತೆ. ಓಕೆಯಾ? ಸೊ ಇದೇ ಬಟ್ಲು ಸೈಜಲ್ಲೇ ನಾನು ಆಲ್ರೆಡಿ ಅವಲಕ್ಕಿ ಮತ್ತು ಪುರಿಯನ್ನು ನೆನೆಸ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನೆನೆಸ್ಬಾರ್ದು. ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಈ ಥರ ಹುಡಿಯಾಗಿರಬೇಕು. ಹಿಂಗೆ ತುಂಬ ನೆನೆಸ್ಬಿಟ್ರೆ ಮುದ್ದೆ ಥರ ಆಗೋಗುತ್ತೆ, ಮುದ್ದೆ ಆಗಬಾರ್ದು. ನಾನು ಇವಾಗ ಗಿಣ್ಣು ಮಾಡೋದನ್ನು ಕೂಡ ತುಂಬ ಸ್ವಲ್ಪ ತೆಳ್ಳಗೇ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ವಾಪಸ್ ಮತ್ತೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಗಟ್ಟಿ ಆಗಿಬಿಡ್ತದೆ. ಮೊದಲೇ ಗಟ್ಟಿ ಆಗೋದ್ರೆ ಮತ್ತೆ ನಾಳೆ ಬೆಳಗ್ಗೆಗೆ ಇನ್ನೂ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಸ್ವಲ್ಪ ತೆಳ್ಳಗಿದ್ರೆ ಅದು ತಣ್ಣಗಾದ್ಮೇಲಿಂದ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ಅದಕ್ಕೋಸ್ಕರ ಇದು ಜಾಸ್ತಿ ನೆನೆಸ್ಬಾರ್ದು, ಒಂದು ಸ್ವಲ್ಪ ನೆನೆಸಿ ತೆಗೆದಿಟ್ಬಿಟ್ರೆ ಆಗುತ್ತೆ. ಹೆಂಗಿದ್ರು ಅದು ಬೆಂದೋಗ್ತದೆ ಹಾಲೊಳಗಡೆ. ಓಕೆ, ಬನ್ನಿ ಇವಾಗ ಶುರು ಮಾಡೋಣ. ಈ ಹಾಲು ಹಾಕಿದ ಮೇಲಿಂದ ಒಂದು ಸ್ವಲ್ಪ ಹಂಗೆ ಕೈ ಆಡಿಸ್ತಾ ಇರಬೇಕು. ಮತ್ತು ಉರಿ ಬಂದು ತುಂಬ ಸಣ್ಣನೂ ಮಾಡಬಾರ್ದು ಮತ್ತು ತುಂಬ ಜಾಸ್ತಿನೂ ಮಾಡ್ಬೋದು. ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲನ್ನ ಕಾಯಿಸ್ಬೇಕು. ಆ ಹಾಲು ಕಾದು ಕುದಿ ಬರುತ್ತಲ್ಲ, ಕುದಿ ಬಂದಾಗ ಹಾಲು ಒಡೆದೋಗ್ತದೆ. ಆ ಹಾಲು ಒಡೆದೋದ್ಮೇಲಿಂದ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗಿ ಹಾಕಬೇಕು. ಓಕೆಯಾ? ಅದು ಹಾಲು ಕುದಿ ಬಂದು ಹಾಲು ಒಡೆದಾಗ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೇನೆ. ಅದು ಬಂದಮೇಲಿಂದ ನಿಮಗೆ ಇಂಗ್ರೀಡಿಯೆಂಟ್ಸ್ನ ಒಂದು ಕಡೆಯಿಂದ ಹೇಳ್ತೇನೆ, ಒಂದಾದ್ಮೇಲೆ ಒಂದು ಹಾಕಲಿಕ್ಕೆ. ಓಕೆಯಾ? ನೋಡಿ, ಈ ಥರ ಬರಬೇಕು. ಈ ಥರ ಹಿಂಗೆ ಕುದೀತಾ ಇದೆ, ಹಾಗೆ ನೀರು ಬಿಡ್ತಾ ಇದೆ, ನೊರೆ ಎಲ್ಲ ಇದೆ. ಮತ್ತು ಒಂದು ಕಡೆಯಿಂದ ಹಂಗೆ ಕುಯ್ತಾ ನೊರೆಲ್ಲ ಕಡಿಮೆ ಆಗಿ ನೀರು ಸಪ್ರೇಟ್ ಆಗುತ್ತೆ. ಮತ್ತು ಹಾಲದ ಗಟ್ಟಿದೆಲ್ಲ ಒಂದು ಕಡೆ ಬರ್ತದೆ. ಈ ಥರ ಹಾಕಬೇಕು. ಈ ನೊರೆ ಎಲ್ಲ ಹೋಗುತ್ತೆ. ಈಗಾಗಲೇ ಕುದಿಯೋಕ್ಕೆ ಶುರು ಆಗಿದೆ. ಇನ್ನೊಂದು 1-2 ನಿಮಿಷ 3 ನಿಮಿಷದೊಳಗಡೆ, ಒಂದು ಮ್ಯಾಕ್ಸಿಮಮ್ 5 ನಿಮಿಷದೊಳಗಡೆ ಈ ನೊರೆ ಎಲ್ಲ ಹೊರಟೋಗುತ್ತೆ. ಈ ನೊರೆ ಎಲ್ಲ ಹೋಗಿದ ತಕ್ಷಣ ಮೊದಲು ಪೂರಿ ಮತ್ತು ಅವಲಕ್ಕಿ ನೆನೆಸ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಆಮೇಲಿಂದ ಕಡಲೆ ತುರಿ, ಆಮೇಲೆ ಗಸಗಸೆ, ಆಮೇಲಿಂದ ಈ ಏಲಕ್ಕಿ ಹಾಕಿರೋದು. ಲಾಸ್ಟಲ್ಲಿ ನಾವು ಬೆಲ್ಲ ಹಾಕ್ಕೊತೀವಿ. ಬೆಲ್ಲ ಹಾಕಿ ನೀಟಾಗಿ ತಿರುಗಿಸಿದ್ರೆ, ಬೆಲ್ಲ ಕರಗೋ ತನಕ ತಿರುಗಿಸ್ಬೇಕು. ಒಂದು ಸ್ವಲ್ಪ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ನಿಮಿಷ ಇಲ್ಲ 1 ನಿಮಿಷ ತೆಗೆದ್ರೆ ಗಿಣ್ಣು ರೆಡಿ ಆಗಿರುತ್ತೆ. ನಾನು ತೋರಿಸ್ತೀನಿ. ಇದು ಒಂದ್ಸಲ ಹಾಲು ಹದಕ್ಕೆ ಬಂದಮೇಲಿಂದ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ನೋಡಿ, ಇದು ಉಪ್ಪು ಬಂದು ಎಲ್ಲ ಇದು ನೊರೆ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇವಾಗ ನಾನು ಅವಲಕ್ಕಿ ಹಾಕ್ತೀನಿ. ಇದು ಅವಲಕ್ಕಿ ಮತ್ತು ಪುರಿ ಎರಡು ಮಿಕ್ಸ್ ಮಾಡಿ ಮೊದಲೇ ಇಟ್ಟಿದ್ದೆ ನಾನು ತೊಳೆದ್ಬಿಟ್ಟು, ಅದನ್ನ ನಾನು ಹಾಕ್ತಾಯಿದ್ದೀನಿ ಇವಾಗ.
ನೋಡಿ ಇವಾಗ ಅದಾಗಲೇ ಕುದಿಯೋಕ್ಕೆ ಶುರುವಾಗಿದೆ ಮತ್ತೆ ತಿರ್ಗಾ ಇದು ನೀಟಾಗಿ ಈ ಥರ ಹಿಂಗೆ ಈ ಥರ ಬೇಯ್ಕೋಬೇಕಿದು. ಒಂದು 2-3 ನಿಮಿಷ ತನಕ ಆಗ್ತದೆ. ಒಂದು 3 ನಿಮಿಷ ವೆಯ್ಟ್ ಮಾಡಿದ್ರೆ ಈ ಥರ ನೀಟಾಗಿ ಬೇಯುತ್ತೆ. ಹಾಕಿರುವ ಅವಲಕ್ಕಿ ಪುರಿ ಎಲ್ಲರೂ ನೀಟಾಗಿ ಬೇಯಬೇಕು. ಅದು ಬೆಂದಾದ್ಮೇಲೆ ನಾವು ಮೊದಲೇ ಹುರಿದು ಸ್ವಲ್ಪ ತರಿಯಾಗಿ ಪುಡಿ ಮಾಡಿರುವ ಕಡಲೆ ಮತ್ತು ಕಡಲೆ ಬೀಜನ ಹಾಕೋಬೇಕು. ಇದು ಒಂದು ಸ್ವಲ್ಪ ಬೇಯಬೇಕು. ಇದು ಬೆಂದ ಮೇಲಿಂದ ಹಾಕೋಬೇಕು. ಮೊದಲೇ ಹಾಕಿದ್ರೆ ಒಂದು ಸ್ವಲ್ಪ ಬೆಂದಿರೋದಿಲ್ಲ, ಹಂಗಂಗೆ ಇರುತ್ತೆ. ಅವಲಕ್ಕಿ ನಾನು ತೊಗೊಂಡಿರೋದು ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿ, ಒಂದು ಸ್ವಲ್ಪ ತೆಳ್ಳಗಿರೋ ಅವಲಕ್ಕಿ ತೊಗೊಂಡಿರೋದು. ಗಟ್ಟಿ ಅವಲಕ್ಕಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಳಗಡೆ ಹಾಕಿದ ತಕ್ಷಣ ಬೇಯಲಿಕ್ಕೆ. 2-3 ನಿಮಿಷ ಬಿಟ್ಟರೆ ಅದು ನೀಟಾಗಿ ಬೇಯ್ಕೊಳ್ಳುತ್ತೆ. ಅದು ಬೇಯ್ದ ಮೇಲಿಂದ, ಅದು ಬೆಂದಾದ್ಮೇಲಿಂದ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕಬೇಕು. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಇವಾಗ ನಾನು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ ನಾನು. ಮತ್ತು ಇವಾಗ ನೆಕ್ಸ್ಟ್ ಗಸಗಸೆ ಹಾಕ್ತೀನಿ. ನೆಕ್ಸ್ಟು ಕೊಬ್ಬರಿ ತುರಿ ಹಾಕ್ತೀನಿ. ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀಟಾಗಿ ತಿರುಗಿಸ್ಕೋಬೇಕು. ಉರಿ ಸಣ್ಣಗಿರಬೇಕು. ಕಡಲೆ ಪುಡಿ, ಕಡಲೆ ಬೀಜ ಅದೆಲ್ಲ ಹಾಕಿದ್ಮೇಲಿಂದ ಒಂದು ಸಲ ನೀಟಾಗಿ ಈ ಥರ ಹಿಂಗೆ ಕಲಿಸ್ಕೋಬೇಕು. ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ಹಿಂಗೆ ಅನ್ಕೊಳ್ತಾ ಇರಿ. ಉರಿ ಯಾವಾಗಲೂ ಕಡಿಮೆದೇ ಇರಬೇಕು. ಎಲ್ಲ ಹಾಕಿದ್ಮೇಲಿಂದ ಮುದ್ದೆ ಆಗಿಬಿಡುತ್ತೆ. ನೀಟಾಗಿ ಈ ಥರ ಕಲಿಸ್ಕೋತಾ ಇರಬೇಕು ನೋಡಿಕೊಂಡು. ಇಲ್ಲಾಂದರೆ ಈ ಥರ ಹಿಂಗೆ ಮುದ್ದೆ ಆಗಿಬಿಡುತ್ತೆ, ಗಂಟು ಥರ ಹೋಗುತ್ತೆ. ಗಂಟನ್ನ ಹೊಡ್ಕೊಂಡ್ಬಿಡ್ಬೇಕು ನೀಟಾಗಿ. ಅದಾದಮೇಲೆ ನಾನು ಕೊನೆಯದಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನಾನು ಬೆಲ್ಲನ ಮೊದಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನೊಂದು ಸಲ ನೀಟಾಗಿ ಹಂಗೆ ಕಲಿಸ್ಕೋಬೇಕು. ಬೆಲ್ಲ ಹಾಕಿದರೆ ಜಾಸ್ತಿ ಹೊತ್ತು ಟೈಮ್ ಆಗೋದಿಲ್ಲ, ಬೇಗ ಕರಗೋಗುತ್ತೆ. ಬಿಸಿ ಇರ್ತದಲ್ಲ, ಬೇಗ ಕರಗಿಬಿಡುತ್ತೆ. ಅದು ನೀಟಾಗಿ ಕರಗಿ ಪೂರ ಹದ ಬಂದಮೇಲಿಂದ ಲಾಸ್ಟಲ್ಲಿ ನಾನು ಮೊದಲೇ ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋ ಏಲಕ್ಕಿ ಹಾಕ್ತೀನಿ. ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಲಿಡ್ನ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸಿದ್ರೆ ಅದು ನೀಟಾಗಿ ಹದಕ್ಕೆ ಬಂದುಬಿಡುತ್ತೆ. ಸೊ ದಾಟ್ಸ್ ಅಬೌಟ್ ಹೌ ಟು ಮೇಕ್ ದ ಗಿಣ್ಣು. ತಲ ಹಿಡಿಯೋ ಥರ ನೀಟಾಗಿ ಆ ಥರ ಹಿಂಗೆ ಕಲಿಸ್ಕೊಂಡು ತಿರುಗ್ತಾ ಇರಬೇಕು. ಬೆಲ್ಲ ಕರಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇದು ನಾಟಿ ಬೆಲ್ಲ. ಉರಿ ತುಂಬ ಪೂರ ಕಡಿಮೆ ಇರಬೇಕು. ಉರಿ ತುಂಬ ಲೋ ಫ್ಲೇಮಲ್ಲಿ ಇರಬೇಕು, ಜಾಸ್ತಿ ಇರಬಾರ್ದು. ಇವಾಗ ಹಾಲು ಒಡೆದು ಎಲ್ಲ ಆಗಿದೆ ಅಲ್ಲ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಇಟ್ಟು ನಾಟಿ ಇಲ್ಲ. ಗಿಣ್ಣು ಗಮ್ಮಂತ ಹುಳಿಯಾಗಿ ಗಮ್ಮಂತ ವಾಸನೆ ಬರ್ತದೆ. ಬೆಲ್ಲ ಎಲ್ಲ ಪೂರ ಕರಗಾದ್ಮೇಲಿಂದ ಲಾಸ್ಟಲ್ಲಿ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಹಾಕ್ತೀವಿ. ಏಲಕ್ಕಿ ಹಾಕಿ ಸ್ಟವ್ನ ಬಂದ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಡ್ಬೇಕು. ಇಮಿಡಿಯೇಟಾಗಿ ತಿಂದರೆ ಗಿಣ್ಣು ಟೇಸ್ಟ್ ಬರೋದಿಲ್ಲ. ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿ ಮಾರನೇ ದಿವಸ ಬೆಳಗ್ಗೆ ಎದ್ದು ತಿಂದರೆ ತುಂಬ ಹುಳಿಯಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಗಿಣ್ಣು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇನ್ನು ಎಷ್ಟೊತ್ತು ಬೇಯಬೇಕು? ಬೇಯಂತಿಲ್ಲ, ಬೆಂದು ಆಗೋಗಿದೆ. ಒಂದು ಸ್ವಲ್ಪ ತಳ ಹಿಡಿದ್ರೆ ಕರಗಿಸ್ತಾ ಇರಬೇಕು. ಹಂಗೆ ಎತ್ತು ನೋಡಿದ್ರೆ ಗೊತ್ತಾಗುತ್ತೆ ಬೆಲ್ಲ ಕರಗಿದೆಯೋ ಇಲ್ವೋ ಅಂತ. ಅದು ಬೆಲ್ಲ ನಾಟಿ ಬೆಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ನಾವು ಬೆಲ್ಲ ಕರಗಿಸಿ ಹಾಕಿಲ್ಲ, ಕುಟ್ಟಿ ಹಾಕಿರೋದು. ಬೆಲ್ಲ ಕರಗಿಸಿ ಹಾಕಿದ್ರು ಒಳ್ಳೇದು. ನಾವು ಸ್ವಲ್ಪ ಕುಟ್ಟಿ ಹಾಕಿರೋದು, ಅದಕ್ಕೆ ಅಳತೆ ಸಿಗ್ಬೇಕಲ್ವಾ. ಸ್ವೀಟು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ನಾವು ಉಂಡೆ ಬೆಲ್ಲನ ಕುಟ್ಟಿ ಒಂದು ಸ್ವಲ್ಪ ಪುಡಿ ಮಾಡಿಕೊಂಡು ಹಾಕಿರೋದು. ಕರಗಿಸಿ ಹಾಕಿದ್ರೂ ಒಳ್ಳೆಯದು. ಕರಗಿಸಿ ಅದನ್ನ ನೀಟಾಗಿ ಸೋಸಿ ಅದರಲ್ಲಿ ಕಲ್ಲು ಮಣ್ಣು ಇರುತ್ತೆ ತೆಗೆದು ಆಮೇಲೆ ಇನ್ನೂ ಹಾಕ್ತಾರೆ. ಮೊದಲೇ ಹೇಳಿದ್ದಲ್ಲ, ಹಾಗಾಗಿ ಒಂದು ಸ್ವಲ್ಪ ತೆಳ್ಳಗಿದೆ ಕನ್ಸಿಸ್ಟೆನ್ಸಿ. ಜಾಸ್ತಿನೂ ಗಟ್ಟಿ ಇಲ್ಲ, ಜಾಸ್ತಿನೂ ತೆಳ್ಳಗಿಲ್ಲ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ತಣ್ಣಗಾದ್ಮೇಲಿಂದ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ನಾಳೆ ಬೆಳಗ್ಗೆ ಎದ್ದಾಗ ಇನ್ನಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರ್ತದೆ. ಮೊದಲೇ ಗಟ್ಟಿ ಆಗೋದ್ರೆ ಅದು ಮೊದಲೇ ಹೇಳ್ದಂಗೆ ಗಿಣ್ಣು ತಣ್ಣಗಾಗಿದ ತಕ್ಷಣ ತುಂಬ ಗಟ್ಟಿ ಆಗ್ತದೆ. ಸೊ ತುಂಬ ಗಟ್ಟಿ ಆಗಬಾರ್ದು. ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳ್ಳಗಿರೋ ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಎಲ್ಲ ಪೂರ ಬಂದಿದೆ, ಬೆಲ್ಲ ಎಲ್ಲ ಕರಗಿದೆ. ಸೊ ಲಾಸ್ಟಲ್ಲಿ ನಾನು ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದೆನಲ್ಲ ಕಡಲೆ ಜೊತೆಲಿ ಮಿಕ್ಸ್ ಆಗಿರೋ ಏಲಕ್ಕಿನ ಹಾಕ್ಕೋತಾ ಇದ್ದೀನಿ.
ಏಲಕ್ಕಿ ಆಪ್ಷನಲ್ ಅಲ್ವಾ, ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಏಲಕ್ಕಿ ಸ್ವೀಟ್ಗೆ ಏಲಕ್ಕಿ ಹಾಕಿದ್ರೆ ಚೆನ್ನಾಗಿ ಘಮ ಇರ್ತದೆ. ಏಲಕ್ಕಿ ಹಾಕಿದ ತಕ್ಷಣ ಆ ಬಿಸಿಗೆ ಎಂತ ಒಳ್ಳೆ ಘಮ ಬರ್ತಾ ಇದೆ ಅಂದರೆ ಗಿಣ್ಣು ಹಾಲು ಮೊದಲೇ ಹಳೇದಾಗಿರೋದ್ರಿಂದ ಹುಳಿಯಾಗಿ ಚೆನ್ನಾಗಿ ಬೆಂದಿದೆ. ತುಂಬ ಒಳ್ಳೆ ಘಮ ಬರ್ತಾ ಇದೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇದು ಗಿಣ್ಣು. ಸೊ ಫ್ರೆಂಡ್ಸ್, ಇದಾಗಿತ್ತು ನಾವು ಗಿಣ್ಣು ಮಾಡೋದು. ನಮ್ಮ ಅತ್ತೆಯವರು ನಾನು ಗಿಣ್ಣು ತಿಂತೀನಿ ಅಂತ ಅವರು ಹುಡುಕಿ ಊರಿಂದ ಹಾಲನ್ನ ಕಳಿಸ್ಕೊಟ್ಟಿದ್ರು. ನಾನು ಇವಾಗ ಗಿಣ್ಣು ಮಾಡಿದ್ದೀನಿ, ನಾಳೆ ಬೆಳಗ್ಗೆಯಿಂದ ತಿಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ನಮ್ಮ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಟ್ರೈ ಮಾಡ್ತೀವಿ ವಿಡಿಯೋ ಹಾಕಲಿಕ್ಕೆ, ರೆಗ್ಯುಲರ್ ಆಗಿಲ್ಲ ಅಂದ್ರೂ ವಾರಕ್ಕೆ ಒಂದಾದರೂ ವೀಡಿಯೋಸ್ ನಿಮ್ಮಿಂದ ಬರ್ತದೆ. ಸೊ ನೋಡ್ತಾ ಇರಿ, ನಮಗೆ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.